ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರಿಗೆ ಕುಜ ರಹಸ್ಯ ವಿಚಾರಗಳನ್ನು ತಿಳಿಸ್ತೇನೆ. ರಹಸ್ಯಮಯವಾಗಿ ಕುಜಗ್ರಹ ಎಷ್ಟು ಅದ್ಭುತವಾದಂತಹ ಬದಲಾವಣೆಗಳನ್ನು ಸಿಂಹರಾಶಿಯವರ ಜೀವನದಲ್ಲಿ ನೀಡಲಿದ್ದಾನೆ ಅಥವಾ ಆ ಶಕ್ತಿ ಅವನಿಗಿದೆ ಅನ್ನತಕ್ಕಂಥದ್ದು, ಅಥವಾ ಕುಜನ ಆರಾಧನೆಯಿಂದ ಏನು ಸಿಗಲಿದೆ ನಿಮಗೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಸಹ ಕುಜ ದೋಷ ಅನ್ನುವಂಥದ್ದು ಗೊತ್ತಿರ್ತದೆ. ಕುಜ ದೋಷ ಇದೆ ಅದರಿಂದ ಹುಡುಗ ಬೇಡ, ಕುಜ ದೋಷ ಇದೆ ಅದರಿಂದ ಈ ಹುಡುಗಿ ಬೇಡ, ಕುಜ ದೋಷ ಇದ್ದರೆ ಕುಜ ದೋಷ ಇರೋರಿಗೆ ಕುಜ ದೋಷ ಇದ್ದವ್ರನ್ನ ಕೊಟ್ಟು ಮದುವೆ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವು. ಇದೆಲ್ಲ ಬಹಳಷ್ಟು ಜನಕ್ಕೆ ಗೊತ್ತಿರ್ತದೆ. ಕುಜ ದೋಷ ಅಂದರೆ ನಿಮ್ಮ ರಾಶಿ ಅಥವಾ ಲಗ್ನ ಅಥವಾ ಶುಕ್ರನಿಂದ 1, 4 ಆಮೇಲೆ ಎಷ್ಟು 7, 8, 12 ಈ ಒಂದು ಮನೆಗಳಲ್ಲಿ ಕುಜ ಇದ್ದರೆ ನಿಮಗೆ ಕುಜ ದೋಷ ಅಂತ. ಸೊ ಕುಜ ದೋಷಪ್ರದನಷ್ಟೇ ಅಲ್ಲದೆ ಕುಜನ ಬಹಳಷ್ಟು ಬೇರೆ ಬೇರೆ ಅವನ ವ್ಯಾಪ್ತಿ ತುಂಬ ದೊಡ್ಡದು. ಕುಜ ಪ್ರಭಾವದ ವ್ಯಾಪ್ತಿ ತುಂಬ ದೊಡ್ಡದು, ನಿಮ್ಮ ಮೇಲಿನ ಪ್ರಭಾವ ತುಂಬ ದೊಡ್ಡದು. ಸಿಂಹರಾಶಿಯವರಿಗೆ ಕುಜ ಬಹಳ ಇಂಪಾರ್ಟೆಂಟ್ ಗ್ರಹನಾಗ್ಬಿಡ್ತಾನೆ, ಬಹಳ ವಿಶೇಷವಾದಂತಹದ್ದು ಕೊಡ್ತಕ್ಕಂಥ ಗ್ರಹನಾಗ್ಬಿಟ್ಟಿರ್ತಾನೆ. ಸೊ ಅದರಿಂದ ಆ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಸಿಂಹರಾಶಿಯರು ಈ ವಿಡಿಯೋ ನೋಡ್ತಾ ಇರೋರು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಪ್ರತಿಯೊಂದು ಕಡೆ ಎಲ್ಲ ಕಡೆ ಈ ವಿಡಿಯೋನ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವೆಲ್ಲರೂ ಸಹ ಕೆಳಗಡೆ ಕುಜಾಯ ನಮಃ ಅಥವಾ ಸುಬ್ರಹ್ಮಣ್ಯಾಯ ನಮಃ ಅಂತ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ಕುಜನ ವಿಚಾರದಲ್ಲಿ ನಿಮಗಿನ್ನೂ ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವೀಕ್ಷಕರೇ, ಕುಜ ಬಹಳ ನಿಮಗೆ ಅಂದರೆ ಸಿಂಹರಾಶಿಯವರಿಗೆ ಕುಜ ಭಾಗ್ಯಾಧಿಪತಿ, ಚತುರ್ಥಾಧಿಪತಿ ಆಗಿರ್ತಾನೆ. ನೋಡಿ, ಸಹಜ ಸ್ವಾಭಾವಿಕವಾಗಿ ಎಲ್ಲ ರಾಶಿಯವರಿಗೂ ಸಹ ಕುಜ ಕೊಡ್ತಕ್ಕಂಥ ಪ್ರಭಾವ, ಕುಜನ ಪ್ರಭಾವ, ಹಾಗೂ ಸಿಂಹರಾಶಿಯವರಿಗೆ ಕುಜನ ವಿಶೇಷವಾದ ಪ್ರಭಾವ, ಇದೆರಡನ್ನೂ ಸಹ ಸಿಂಹರಾಶಿಯವರು ಅನುಭವಿಸ. ಅಂದರೆ ಕುಜ ಹಾಗೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೊಡ್ತಕ್ಕಂಥ ಪ್ರಭಾವನೂ ಸಿಂಹರಾಶಿಯಲ್ಲಿರುತ್ತೆ. ಸಿಂಹರಾಶಿಯವರಿಗೆ ಚತುರ್ಥ ಭಾಗ್ಯಾಧಿಪತಿಯಾಗಿ ಕೊಡ್ತಕ್ಕಂಥ ಪ್ರಭಾವವು ಕುಜಗ್ರಹದ್ದು ಪ್ರಭಾವ ಸಿಂಹರಾಶಿಯವರಿಗೆ. ಎರಡು ರೀತಿಯ ಪ್ರಭಾವಗಳು ವಿಚಾರ. ಇದೇ ರಹಸ್ಯಮಯವಾದ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕುಜಗ್ರಹ ಸಿಂಹರಾಶಿಯವರಿಗೆ ಚತುರ್ಥಾಧಿಪತಿ ಅಂದರೆ ನೀವು ಸಿಂಹರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ನಿಮ್ಮ ಮಕ್ಕಳು ಸಿಂಹರಾಶಿಯವರಾಗಿದ್ದರೆ ವಿದ್ಯೆ ಬೇಕು ಅಂದರೆ ಕುಜ ಚೆನ್ನಾಗಿರಬೇಕು. ಕುಜ ಚೆನ್ನಾಗಿದ್ದರೆ ಮಾತ್ರ ಸಿಂಹರಾಶಿಯವರಿಗೆ ವಿದ್ಯೆ ತುಂಬ ಚೆನ್ನಾಗಿ ತಲೆಗೆ ಹತ್ತತಕ್ಕಂಥದ್ದು. ಗುರುನೂ ಬೇಕು, ಬುಧನೂ ಬೇಕು, ಜೊತೆಗೆ ಕುಜನೂ ಬೇಕು. ಕುಜ ಚೆನ್ನಾಗಿದ್ದರೆ ಮಾತ್ರ ವಿದ್ಯೆ ಅನ್ನುವಂಥದ್ದು ತುಂಬ ಚೆನ್ನಾಗಿ. ಇವಾಗ ದೊಡ್ಡ ದೊಡ್ಡ ಹೈಯರ್ ಸ್ಟಡೀಸ್ಗೆಲ್ಲ ಹೋಗ್ತಾ ಇದ್ದಾನೆ ಸಿಂಹರಾಶಿ ಹುಡುಗ ಅಂತಾದರೆ ಅವನ ಜಾತಕದಲ್ಲಿ ಕುಜ ಚೆನ್ನಾಗಿದ್ದಾನೆ, ಒಳ್ಳೆ ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಇದ್ದಾನೆ ಅಂತ ಅನ್ಕೋಬಹುದು. ಸೊ ಅಲ್ಲಿಂದ ಶುರುವಾಗ್ತದೆ. ನೀವು ಸಿಂಹರಾಶಿಯವರು ಅನಿಸುತ್ತೆ ಇವರೇನೋ ಒಂಥರ ಒರಟಾಗಿ ಮಾತಾಡ್ತಾರೆ, ತುಂಬ ಏನೋ ಒಂಥರ ದಿಮಾಕಲ್ಲೇ ಇದ್ದಂಗೆ ಇರ್ತಾರಲ್ಲ ಅಂತ ಅನ್ಸುತ್ತದೆ. ಅವ್ರು ಮಾತು ನೋಡಿದ ತಕ್ಷಣ ಏನೋ ಒಂಥರ ಫಿರೋಷಿಯಸ್ ಆಗಿ ಒಂಥರ ಸಿಂಹರಾಶಿ, ಅದಕ್ಕೆ ಸಿಂಹ ಥರ ಇವರು ಮಾತಾಡ್ತಾರೆ. ಅಲ್ಲ, ಚತುರ್ಥಾಧಿಪತಿ ಕುಜ ಆಗಿರೋದ್ರಿಂದಾಗಿ ಸಿಂಹರಾಶಿಯವರು ಸ್ವಲ್ಪ ಒರಟಾಗಿ, ಸ್ವಲ್ಪ ಬೇಗ ಇದಾಗಿ ಮಾತಾಡ್ತಕ್ಕಂಥದ್ದು. ಅವರ ಮಾತು ಯಾಕೆ ಹಂಗಿರುತ್ತೆ ಸಿಂಹರಾಶಿಯವ್ರದ್ದು ಅಂತಂದರೆ ಚತುರ್ಥಾಧಿಪತಿ ಕುಜಗ್ರಹನಾಗಿರೋದ್ರಿಂದಾಗಿ. ಸೊ ಕುಜನ ಪ್ರಭಾವ ನಿಮ್ಮ ಮಾತಿನ ಮೇಲೆ, ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ವಿದ್ಯೆಯ ಮೇಲೆ, ನಿಮ್ಮ ಮೇಲೆ ತುಂಬ ವಿಶೇಷವಾಗಿ ಬೀಳ್ತದೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಅನ್ನೋದರ ಆಧಾರವೂ ಸಹ ಫಲಗಳು ವ್ಯತ್ಯಾಸ ಆಗ್ತದೆ. ಸಹಜ ಸ್ವಾಭಾವಿಕವಾಗಿ ಚತುರ್ಥಾಧಿಪತಿ ಆದ್ದರಿಂದ ಸಿಂಹರಾಶಿ ವಿವಾಹಿತ ಸ್ತ್ರೀಯರು ಅವರ ಜಾತಕದಲ್ಲಿ ಕುಜ ಚೆನ್ನಾಗಿದ್ದಾನೆ ಅಂದರೆ ತವರು ಮನೆಯಿಂದ ಆಸ್ತಿಯನ್ನು ತುಂಬ ನೋಡ್ಬೋದಾಗಿರ್ತದೆ. ತವರು ಮನೆಯೊಟ್ಟಿಗಿನ ವ್ಯವಹಾರಗಳು ತುಂಬ ಚೆನ್ನಾಗಿರ್ತದೆ. ಇಲ್ಲ ಅಂದರೆ ತವರು ಮನೆಯಿಂದ ಬಾಂಧವ್ಯಗಳು ಕಟ್ಟಾಗ್ಬಿಡುತ್ತೆ. ಸೊ ಅದರಿಂದ ಸಿಂಹರಾಶಿಯವರಿಗೆ ಬಹಳ ಪ್ರಮುಖವಾಗಿ ವಿವಾಹಿತ ಸ್ತ್ರೀಯರಿಗೆ ಇದೆಲ್ಲ ವಿಚಾರ. ಇಷ್ಟೇ ಅಲ್ಲ, ಇನ್ನು 9ನೇ ಮನೆ ಅಧಿಪತಿ ಪುರುಷರೇ ಆಗಿರಲಿ, ಸಿಂಹರಾಶಿಯ ಪುರುಷರಿಗೂ ಕೂಡ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂದರೆ ಕುಜ ಚೆನ್ನಾಗಿರಬೇಕು. ಅದು ಪಿತ್ರಾರ್ಜಿತ ಆಸ್ತಿ ಭೂಮಿಯಲ್ಲಿ ಬರಬೇಕು ಅಥವಾ ಯಾವುದೇ ಸ್ವರೂಪದಲ್ಲಿ ಬರಬೇಕು ಅಂದ್ರೂ ಕುಜ 9ನೇ ಮನೆ ಅಧಿಪತಿ ಆಗಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಸಿಂಹರಾಶಿಯವರಿಗೆ ಕುಜನೇ ಕೊಡಬೇಕಾಗಿರೋದು. ಕುಜನ ಆರಾಧನೆ ಮಾಡಿದ್ರೆ ಪಿತ್ರಾರ್ಜಿತ ಆಸ್ತಿ ಸಿಗುವಂಥದ್ದು ಆಯ್ತಲ್ವ. ಹಾಗೂ ತಂದೆಯವರೊಂದಿಗಿನ ಬಾಂಧವ್ಯ, ಸಿಂಹರಾಶಿಯವರಿಗೆ ಅವರ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಂದರೆ ಕುಜ ಚೆನ್ನಾಗಿದ್ದರೆ ಅವ್ರ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋ ಯೋಗ ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ. ಕುಜ ಚೆನ್ನಾಗಿದ್ರೇ ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಆಗ್ತಕ್ಕಂಥ. ಆಮೇಲೆ ಅಥವಾ ಅವ್ರ ಜೊತೆಗೆ ಕನೆಕ್ಷನ್ ಚೆನ್ನಾಗಿರಬೇಕು. ನಿಮಗೆ ತಂದೆಯವರು ಅಥವಾ ಜಗಳ ಮನಸ್ತಾಪಗಳು ಏನೂ ಇರಬಾರ್ದು, ಅಥವಾ ನಿಮ್ಮ ತಂದೆಯವರ ಆರೋಗ್ಯ ತುಂಬ ಚೆನ್ನಾಗಿರಬೇಕು. ನೀವು ಸಿಂಹರಾಶಿ ಅಂದರೆ ಕುಜನ ಆರಾಧನೆ ಮಾಡಿದ್ರೆ ನಿಮ್ಮ ತಂದೆಯವರ ಆರೋಗ್ಯ ಸರಿ ಹೋಗ್ಬಿಡುತ್ತೆ. ಸೊ ಈ ಥರ ಪಿತ್ರಾರ್ಜಿತ ಆಸ್ತಿ, ತಂದೆಯೊಟ್ಟಿಗಿನ ಬಾಂಧವ್ಯ, ತಂದೆಯವರ ಆರೋಗ್ಯ, ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯ ಒಂದು ಬಾಂಧವ್ಯ ಎಲ್ಲ ಕೊಡ್ತಕ್ಕಂಥವನು ಕುಜಗ್ರಹನಾಗಿರ್ತಾನೆ.
ಬಹಳ ಇಂಪಾರ್ಟೆಂಟ್. ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಸಿಂಹರಾಶಿಯವರು ನೀವು ಅಂದರೆ ನಿಮ್ಮ ತಾಯಿಯನ್ನು ಸೂಚಿಸ್ತಕ್ಕಂಥದ್ದು ಸಹ ಕುಜಗ್ರಹಣೆ. ಅಂದರೆ ನಿಮ್ಮ ಹಾಗೂ ನಿಮ್ಮ ತಾಯಿಯ ನಡುವೆ ಬಾಂಧವ್ಯ ಚೆನ್ನಾಗಿರಬೇಕು, ತಾಯಿಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು, ತಾಯಿಯಿಂದ ನಿಮಗೆ ಏನಾದ್ರು ಒಂದಿಷ್ಟು ಅನುಕೂಲಗಳಾಗಬೇಕು ಅಂತಂದರೆ ನಿಮಗೆ ಕುಜ ಚೆನ್ನಾಗಿರಬೇಕು, ಆಯ್ತಲ್ವ. ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಸಿಂಹರಾಶಿಯವರ ಜಾತಕದಲ್ಲಿ. ಇಷ್ಟಲ್ಲದೆ ನಿಮ್ಮ ಜೀವನದಲ್ಲಿ ಅಂದರೆ ನೀವು ಸಿಂಹರಾಶಿಯವರು, ಗುರುಗಳೇ ನಾವು ಸಿಂಹರಾಶಿ, ನನ್ನ ಲೈಫಲ್ಲಿ ಏನು ಅದೃಷ್ಟ ಅನ್ನೋದು ಬರೋದೇ ಇಲ್ವಾ, ಅದೃಷ್ಟ ನಾನು ನೋಡೋದೇ ಇಲ್ವಾ, ಹಿಂಗೆ ನನ್ನ ಲೈಫು ಅಂತೆಲ್ಲ ನೀವು ದುಃಖ ಪಡ್ತಾ ಇದ್ದೀರಾ ಅಂತಾದರೆ ಕುಜ ಭಾಳ ಇಂಪಾರ್ಟೆಂಟು. ಕುಜ ನಿಮಗೆ ಭಾಗ್ಯಾಧಿಪತಿ. ಸಿಂಹರಾಶಿಯವರ ಜೀವನದಲ್ಲಿ ಭಾಗ್ಯೋದಯವನ್ನು, ಅದೃಷ್ಟವನ್ನು ತರ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಕುಜಗ್ರಹ. ಸೊ ಕುಜ ಯಾವ ಸಿಂಹರಾಶಿಯವರ ಜಾತಕದಲ್ಲಿ ತುಂಬ ಚೆನ್ನಾಗಿರ್ತಾನೋ ಅವನಿಗೆ ತುಂಬ ಚೆನ್ನಾಗಿರುತ್ತೆ ಅದೃಷ್ಟ. ಅವನ ಕೈ ಹಾಕಿದಲ್ಲೆಲ್ಲ ಅದೃಷ್ಟವೋ ಅದೃಷ್ಟವಾಗಿರುತ್ತೆ. ಎಲ್ಲಿ ಕುಜ ನೀಚ ಸ್ಥಿತಿಯಲ್ಲಿ, ವ್ಯಯ ಸ್ಥಿತಿಯಲ್ಲಿ ಸಿಂಹರಾಶಿಯವರ ಜಾತಕದಲ್ಲಿ ಕರ್ಕಾಟಕದಲ್ಲಿ ಕುಜ ಇದ್ದಾನೆ ಅಂತಾದರೆ ಅವ್ರ ಜೀವನದಲ್ಲಿ ಅದೃಷ್ಟ ಅಂದರೆ ಏನು, ಹಂಗಂದ್ರೆ ಏನು ಅಂತ ಕೇಳುವಂಗೆ ಆಗ್ಬಿಡುತ್ತೆ. ಸೊ ಅದೃಷ್ಟ ಬೇಕಾ, ನೀವು ಸಿಂಹರಾಶಿಯವರ ಕುಜನ ಆರಾಧನೆಯನ್ನು ಮಾಡಬೇಕು, ಇಲ್ಲ ಅಂದರೆ ಬೇರೆ ವಿಧಿ ಇಲ್ಲ ನಿಮಗೆ ಅಂತ. ಭಾಗ್ಯಾಧಿಪತಿಯೇ ಕುಜ ಅಂತ. ಸೊ ಆದ್ದರಿಂದ ಕುಜನ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಕುಜ ಗ್ರಹ ರಕ್ತಕಾರಕ ಎಲ್ಲರಿಗೂ ಸಹ, ಬರೀ ಸಿಂಹ ಅಂತಲ್ಲ, ಎಲ್ಲ ರಾಶಿಯವರಿಗೂ ರಕ್ತಕಾರಕ ಕುಜ ಅಂತಂದಾಗ ಸಿಂಹರಾಶಿಯವರಿಗೆ ಲೋ ಬಿ ಪಿ, ಹೈ ಬಿ ಪಿ ಅಥವಾ ಬ್ಲಡ್ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಅದೆಲ್ಲ ಸರಿಯಾಗಿರಬೇಕು ಅಂತಂದರೆ, ಆ ಅವಶ್ಯಕತೆಗೆ ತಕ್ಕಂಗಿರಬೇಕು ಅಂತಂದರೆ, ಸರಿಯಾಗಿ ಸಿಗಬೇಕು ಅಂತಂದರೆ ಕುಜ ಚೆನ್ನಾಗಿರ್ಬೇಕು. ಕುಜ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇರಲ್ಲ. ಸ್ತ್ರೀಯರಿಗೆ ಆಗಿರಲಿ, ಈ ಪೀರಿಯಡ್ಸ್ ಇರ್ತಲ್ಲ, ಮಂತ್ಲಿ ಪೀರಿಯಡ್ ಸೈಕಲ್ ಇರುತ್ತಲ್ಲ, ಅದು ಕರೆಕ್ಟಾಗಿರಬೇಕು ಅಂತಂದರೆ ಕುಜ ಚೆನ್ನಾಗಿರ್ಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ಕುಜ ಚೆನ್ನಾಗಿದ್ದರೆ ಮಾತ್ರ ಮಂತ್ಲಿ ಪೀರಿಯಡ್ ಸೈಕಲ್ ಕರೆಕ್ಟಾಗಿರ್ತಕ್ಕಂಥದ್ದು, ಇಲ್ಲ ಅಂದರೆ ಅದು ವ್ಯತ್ಯಾಸ ಆಗಿಬಿಡ್ತದೆ. ತುಂಬ ಬ್ಲೀಡಿಂಗು ಅಥವಾ ಬ್ಲೀಡಿಂಗ್ ಆಗೋದೇ ಇಲ್ಲ, ಅಥವಾ ತುಂಬ ಹೊಟ್ಟೆ ನೋವು, ಯಾಕೆಂದರೆ ಕುಜ ಸರಿಯಾಗಿಲ್ಲ. ಆದ್ದರಿಂದ ನೀವು ಹೆಣ್ಣು ಮಕ್ಕಳು, ನಿಮ್ಮ ಮಕ್ಕಳೇನಾದ್ರು, ನೀವು ವಿವಾಹಿತ ಸ್ತ್ರೀಯರು, ನಿಮ್ಮ ಹೆಣ್ಣು ಮಕ್ಕಳು ದೊಡ್ಡ ಆಗ್ತಾ ಇದ್ದಾರೆ, SLC PUC ಡಿಗ್ರಿ ಓದ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಮದುವೆ ಮಾಡಬೇಕು, ಆದರೂ ತುಂಬ ಪೀರಿಯಡ್ಸ್ ಪ್ರಾಬ್ಲಮ್ ನನ್ನ ಮಗಳಿಗೆ ಅಂತ ಚಿಂತೆ ಮಾಡ್ತಾ ಇರ್ತೀರಲ್ಲ, ಉತ್ತಮ ಆಯುರ್ವೇದಿಕ್ ಡಾಕ್ಟರ್ನ ಭೇಟಿ ಮಾಡಿ ಹಾಗೂ ಅವ್ರ ಹತ್ರ ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಡಿಸಿ, ಜೊತೆಗೆ ಕುಜನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ, ಕುಜನ ವಿಶೇಷ ಶಾಂತಿ ಇತ್ಯಾದಿಗಳು ಮಾಡಿಸಿ ಸ್ವಲ್ಪ ಕುಜನ ಆರಾಧನೆ ಮಾಡಿದ್ರೆ ಆ ಮಗುಗೆ ಆ ಪೀರಿಯಡ್ಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಕುಜ ರಿಲೇಟೆಡ್ ಟು ನಿಮ್ಮ ಇದಾಗುತ್ತೆ. ಸೊ ಹೀಗೆ ಕುಜ ಬಹಳಷ್ಟು ಭೂಮಿಕಾರಕ. ನೀವು ಸಿಂಹರಾಶಿಯವರಾಗಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ರಿಯಲ್ ಎಸ್ಟೇಟಲ್ಲಿ ಒಳ್ಳೆ ಬಿಸ್ನೆಸ್ ಮಾಡಿ ಒಳ್ಳೆ ಸಂಪಾದನೆ ಮಾಡಬೇಕು ರಿಯಲ್ ಎಸ್ಟೇಟಲ್ಲಿ ಅಂದರೆ ಕುಜ ಚೆನ್ನಾಗಿರ್ಬೇಕು. ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ ಅಂದ್ರೂ ಒಂದು ಸೈಟ್ ಖರೀದಿ ಮಾಡಬೇಕು ಅಥವಾ ಒಂದು ಸೈಟ್ ಸೇಲ್ ಮಾಡಬೇಕು, ಮಾರಾಟ ಮಾಡಬೇಕು, ಯಾವುದೋ ಭೂಮಿ ಖರೀದಿ ಮಾಡಬೇಕು, ಭೂಮಿ ಮಾರಾಟ ಮಾಡಬೇಕು. ಫ್ಲ್ಯಾಟ್ ಅಲ್ಲ, ಭೂಮಿ, ಆಯಿತಾ. ಅಪಾರ್ಟ್ಮೆಂಟ್ಸು ಫ್ಲ್ಯಾಟ್ ಅಲ್ಲ, ಯಾಕೆಂದರೆ ಮೇಲೂ ನಮ್ದಲ್ಲ ಕೆಳಗೂ ನಮ್ದಲ್ಲ, ಅಂತರಿಕ್ಷಕ್ಕೆ ದುಡ್ಡು ಕೊಡ್ತಾ ಇರ್ತಾರೆ ಅಪಾರ್ಟ್ಮೆಂಟ್ಸಲ್ಲಿ. ಸೊ ಭೂಮಿ ಕಾರಕ ಕುಜ, ಆದ್ದರಿಂದ ಭೂಮಿ ವಿಚಾರವಾಗಿ ಏನೇ ವ್ಯವಹಾರಗಳಿದ್ದರೂ ನಿಮಗೆ ಕುಜ ಚೆನ್ನಾಗಿರ್ಬೇಕಾಗತ್ತೆ. ಒಳ್ಳೆ ಸೈಟ್ ತಗೊಂಡ ತಕ್ಷಣ ನನಗೆ ಅದೇನೋ ಲಿಟಿಗೇಷನ್ ಪ್ರಾಬ್ಲಮ್ ಆಗೋಯ್ತು, ಬರೀ ಲಿಟಿಗೇಷನ್ ಪ್ರಾಬ್ಲಮ್ ಇರೋ ಸೈಟ್ಗಳೇ ನಂಗೆ ಸಿಗ್ತಾ ಇರ್ತವೆ ಗುರುಗಳೇ ಅಂತ ಚಿಂತೆ ಮಾಡಿದ್ರೆ ನಿಮ್ಮ ಜಾತಕದಲ್ಲಿ ಕುಜ ಚೆನ್ನಾಗಿಲ್ಲ ಅಂತ ಅರ್ಥ. ಚೆನ್ನಾಗಿಲ್ದಿದ್ರಿಂದ ನಿಮ್ಗೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಭೂಮಿಕಾರಕ ಕುಜ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಅಗ್ನಿಕಾರಕನೂ ಆಗಿರುತ್ತೆ. ನೀವು ಸಿಂಹರಾಶಿಯವರಾಗಿದ್ದು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದರೆ, ರೈತರಾಗಿದ್ದರೆ, ಅಥವಾ ನೀವು ಏನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವರಾಗಿದ್ದರೆ ಕುಜ ಚೆನ್ನಾಗಿರಲೇಬೇಕಿಲ್ಲ ಅಂದರೆ ನಿಮಗೆ ವ್ಯವಹಾರಗಳೇ ಇರಲ್ಲ ಅಂತ. ಒಂದು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇಟ್ಕೋಬೇಕು ಅಂದ್ರೆ ಕುಜ ಚೆನ್ನಾಗಿರಬೇಕು. ನಿಮ್ಮ ಜೀವನದಲ್ಲಿ ಹೊಸ ಮೊಬೈಲಿಂದ ಹಿಡಿದು ಯಾವುದೇ ವಿದ್ಯುತ್ ಉಪಕರಣ ಖರೀದಿ ಮಾಡಬೇಕಂದ್ರೆ ಕುಜ ಚೆನ್ನಾಗಿರಬೇಕು. ಖರೀದಿ ಮಾಡಿದ ವಿದ್ಯುತ್ ಉಪಕರಣ ದೀರ್ಘಕಾಲಿಕವಾಗಿ ಬಾಳಿಕೆ ಬರಬೇಕು ಅಂದ್ರೂ ಕುಜ ಚೆನ್ನಾಗಿರಬೇಕು. ಆಮೇಲೆ ಕುಜ ಅಪಘಾತಕಾರಕನೂ ಆಗಿಬಿಟ್ಟಿರ್ತಾನೆ. ಸೊ ಆಕ್ಸಿಡೆಂಟ್ಗಳು ಮಾಡ್ಕೊಳ್ಳೋದು, ಅವಾಗ ಬಿದ್ದು ಏಟುಗಳು ಮಾಡ್ಕೊಳ್ಳೋದು, ಗಾಯಗಳು ಮಾಡ್ಕೊಳ್ಳೋದು ಎಲ್ಲ ಕುಜನ ಪ್ರಭಾವ ಆಗಿರುತ್ತೆ. ಕುಜ ಚೆನ್ನಾಗಿದ್ದರೆ ಅವೆಲ್ಲ ಸಮಸ್ಯೆಗಳಿರಲ್ಲ ಆಯ್ತಲ್ಲ. ಸೊ ಕುಜನ ಆರಾಧನೆ ಮಾಡ್ತಾ 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 ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಹಾಗಾದರೆ ಕುಜನ ಆರಾಧನೆ ಇತ್ಯಾದಿ ವಿಚಾರಗಳಲ್ಲಿ ಬಂತಂದಾಗ ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದ ಕುಜನ ಸ್ತೋತ್ರಗಳನ್ನು ಹಾಕ್ತೇನೆ, ದಯವಿಟ್ಟು ಪ್ರತಿದಿನ ಅದನ್ನು ಕೇಳಿಸ್ಕೊಳ್ತಾ ಇದ್ರು ಒಳ್ಳೆಯದೇ. ಮಂಗಳವಾರ ಒಂದು ಹೊತ್ತು ಉಪವಾಸ ಮಾಡ್ಬೋದು, ಅಥವಾ ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನಗಳಿದ್ದರೆ ತಿಂಗಳಿಗೆ 2 ಷಷ್ಠಿ ಬರ್ತದಲ್ಲ, ಆ 2 ಷಷ್ಠಿಗಳಲ್ಲಿ ಆ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ 6 ಮಣ್ಣಿನ ಹಣತೆಯಲ್ಲಿ 6 ತುಪ್ಪದ ದೀಪ, ಪ್ರತಿ ಷಷ್ಠಿಗೆ ತಿಂಗಳಿಗೆ 2 ಸಲ ಷಷ್ಠಿಗಳಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ 6 ತುಪ್ಪದ ದೀಪಗಳನ್ನು, ಶುಕ್ಲ ಪಕ್ಷದ ಷಷ್ಠಿಗೆ 6 ತುಪ್ಪದ ದೀಪ, ಕೃಷ್ಣ ಪಕ್ಷದ ಷಷ್ಠಿಗೆ 6 ತುಪ್ಪದ ದೀಪ, ಅದರ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಬಂದರೆ ಅದ್ಭುತವಾಗಿ ಕುಜ ದೋಷಗಳ ಪರಿಹಾರ ಆಗ್ತದೆ. ಮನೆ ಹತ್ರ ಇರೋ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ 9 ಮಂಗಳವಾರಗಳು ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿದ್ರೂ ಕೂಡ ನಿಮಗೆ ಕುಜ ದೋಷಗಳೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬಂದ್ಬಿಡ್ತದೆ. ಕುಜನ ಅನುಗ್ರಹ ಆಗ್ಲಿಕ್ಕೆ ಶುರುವಾಗುತ್ತೆ. ಅದೃಷ್ಟ ಕೂಡಿ ಬರ್ತದೆ ಸಿಂಹರಾಶಿಯವರಿಗೆ. ಅಷ್ಟೇ ಅಲ್ಲ, ಸುಬ್ರಹ್ಮಣ್ಯ ಕ್ಷೇತ್ರಗಳು ತುಂಬ ಇದ್ದಾವೆ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಇದೆ. ಈಗ ಕುಕ್ಕೆ ಸುಬ್ರಹ್ಮಣ್ಯ ಫೇಮಸ್ಸು,
ಮಂಗಳೂರಲ್ಲಿ ಕಡಂದಳೆ ಸುಬ್ರಹ್ಮಣ್ಯ, ಹೊನ್ನಾವರದಲ್ಲಿ ಮುಗ್ವಾ ಸುಬ್ರಹ್ಮಣ್ಯ, ಇಲ್ಲಿ ಘಾಟಿ ಸುಬ್ರಹ್ಮಣ್ಯ, ಬೆಂಗಳೂರಿನ ದೊಡ್ಡಬಳ್ಳಾಪುರ ಕಡೆ ಘಾಟಿ ಸುಬ್ರಹ್ಮಣ್ಯ. ಹೀಗೆ ಸುಬ್ರಹ್ಮಣ್ಯ ಕ್ಷೇತ್ರಗಳು ತುಂಬ ಉದ್ದ ಲಿಸ್ಟ್ ಇದೆ. ಸೊ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು. ಈ ಕುಕ್ಕೆ ಸುಬ್ರಹ್ಮಣ್ಯದಂಥ ಕ್ಷೇತ್ರಗಳಲ್ಲಿ ಅಥವಾ ಮುಗ್ವಾ ಸುಬ್ರಹ್ಮಣ್ಯ ಅಂಥ ಕ್ಷೇತ್ರಗಳಲ್ಲಿ ವರ್ಷಕ್ಕೊಮ್ಮೆ ತುಲಾಭಾರ ಸೇವೆ ಮಾಡಿಸೋದ್ರಿಂದಲೂ ನಿಮ್ಮ ಕುಜನ ಸಂಬಂಧಿತ ದೋಷಗಳೆಲ್ಲ ಪರಿಹಾರವಾಗಿ ಕುಜಾನುಗ್ರಹವಾಗಿಬಿಡುತ್ತೆ. ತುಂಬ ಪವರ್ಫುಲ್ ಆಗಿರತಕ್ಕಂಥದ್ದು. ಆಮೇಲೆ ಹೋಮಗಳಿಗೆ ಇನ್ನೂ ಅದ್ಭುತವಾದಂಥ ಶಕ್ತಿ ಇದೆ. ಯಜ್ಞಯಾಗಾದಿಗಳು, ಹೋಮಹವನಾದಿಗಳು. ಅದಕ್ಕೆ ನಿಮಗೋಸ್ಕರ ನಾವು ವಿಶೇಷವಾಗಿ ಪರ್ವದಿನ, ಯಾವತ್ತು ಭೀಮನ ಅಮಾವಾಸ್ಯೆ, ಜುಲೈ 24 ಭೀಮನ ಅಮಾವಾಸ್ಯೆ ಏನಿದೆ, ಆ ಭೀಮನ ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಕುಜಶಾಂತಿ 1008 ಸಂಖ್ಯೆಯಲ್ಲಿ ಕುಜಗ್ರಹನಿಗೆ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂಥ ಹೋಮವನ್ನು ಮಾಡಿ ಈ ಒರಿಜಿನಲ್ ಅಂಗಾರಮಣಿ, ಕುಜನ ಮಣಿಯಾಗಿರುತ್ತೆ. ಅಂಗಾರ ಅಂದರೆ ಕೆಂಡ ಅಂತ, ಕುಜ ಅಂಗಾರಕೋ ಭೂಮಿಪುತ್ರ ಅಂತ ಹೇಳ್ತಾರೆ. ಸೊ ಈ ಅಂಗಾರಮಣಿ ಅಂದರೆ ಕುಜನ ಉಪರತ್ನ, ಅದು ಪ್ರಧಾನ ರತ್ನ ನಿಮಗೆ ಹವಳ ಆಗಿದ್ದರೆ ಉಪರತ್ನ ಬಂದು ಈ ಅಂಗಾರಮಣಿ ಆಗಿರುತ್ತೆ. ಸೊ ಈ ಅಂಗಾರಮಣಿಯನ್ನು 1008 ಸಂಖ್ಯೆಯಲ್ಲಿ ಕುಜಗ್ರಹನಿಗೆ ಭೀಮನ ಅಮಾವಾಸ್ಯೆ ಪರ್ವದಿನದೊಂದು ಹೋಮ ಮಾಡಿ ಅದರಲ್ಲಿ ಈ ಅಂಗಾರಮಣಿಯನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಸೊ ಆದ್ದರಿಂದ ನೀವು ಯಾವುದೇ ರೀತಿಯಾದಂಥ ಜಾಬ್ ಪ್ರಾಬ್ಲಮ್, ಕುಜನ ಸಮಸ್ಯೆಯಿಂದ ಜಾಬ್ ಪ್ರಾಬ್ಲಮ್, ಕುಜನ ಸಮಸ್ಯೆಯಿಂದ ಬಿಸ್ನೆಸ್ ಪ್ರಾಬ್ಲಮ್, ಕುಜನ ಸಮಸ್ಯೆಯಿಂದ ಜೀವನದಲ್ಲಿ ಅದೃಷ್ಟ ಇಲ್ಲ, ಅಥವಾ ಮದುವೆ ಆಗ್ತಾ ಇಲ್ಲ ಕುಜದೋಷದಿಂದ, ಅಥವಾ ಮದುವೆ ಆಗಿದೆ ದಾಂಪತ್ಯ ಸಮಸ್ಯೆಗಳು, ಸಂತಾನ ಸಮಸ್ಯೆಗಳು, ಅಥವಾ ಕುಜದೋಷದಿಂದಾಗಿ ನಿಮಗೆ ಏನೇ ಸಮಸ್ಯೆ ಆಗ್ತಾ ಇರಲಿ, ಭೂಮಿ ವ್ಯವಹಾರಗಳಾಗ್ತಾ ಇಲ್ಲ, ರಿಯಲ್ ಎಸ್ಟೇಟ್ ಆಗ್ತಾ ಇಲ್ಲ, ಏನೇ ಸಮಸ್ಯೆ ಆಗ್ತಾ ಇದೆ, ಸೈಟ್ ತಗೊಳಕ್ಕಾಗ್ತಾ ಇಲ್ಲ, ಏನೇ ಕುಜನ ರಿಲೇಟೆಡ್ ಆಗಿರತಕ್ಕಂಥ ಇಶ್ಯೂಸ್, ಈಗ ನಾನು ಆಗಲೇ ಸ್ತ್ರೀಯರಿಗೆ ಪೀರಿಯಡ್ ಪ್ರಾಬ್ಲಮ್ಸ್, ಏನೇ ಕುಜನ ರಿಲೇಟೆಡ್ ಆಗಿ ಸಮಸ್ಯೆಗಳಾಗ್ತಾ ಇದೆ ಅಂದರೂ ಈ ಅಂಗಾರಮಣಿಯನ್ನು ಒಂದು ಕೆಂಪು ವಸ್ತ್ರದ, ಕೆಂಪು ದಾರದಲ್ಲಿ, ಈ ಅಂಗಾರಮಣಿಯನ್ನು ಕೆಂಪು ದಾರದಲ್ಲಿ ನೀವು ಇದನ್ನು ಧಾರಣೆ ಮಾಡಿಕೊಂಡ್ರೂ ಸಹ ನಿಮಗೆ ಆ ಕುಜನ ಅನುಗ್ರಹ ತುಂಬ ಚೆನ್ನಾಗಾಗತ್ತೆ, ಕಷ್ಟಗಳು ಕಡಿಮೆ ಆಗ್ತದೆ. ಸೊ ನಾವು ಈ ವಿಶೇಷವಾದ ಅಂಗಾರಮಣಿಯನ್ನು ಇನ್ನೂ ವಿಶೇಷವಾದ ಸನ್ನಿಧಾನಗಳು ತೆಗೆದುಕೊಂಡು ಹೋಗಿ ಎನರ್ಜೈಸ್ ಮಾಡಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ತೊಗೊಬಂದು ಇನ್ನು ಮುಂದೆ ವಿಚಾರ ತಿಳ್ತೀನಿ. ಇನ್ನೂ ಹಲವಾರು ಹೋಮಗಳು ಇದೆ. ನಾವು ಶೂಲಿನಿ ದುರ್ಗಾ ಹೋಮ ಮಾಡಿ ತ್ರಿಶೂಲವನ್ನೆಲ್ಲ ಕೊಡ್ತೇವೆ. ಈ ಭೀಮನ ಅಮಾವಾಸ್ಯೆ ಬಹಳ ವಿಶೇಷವಾದಂಥ ದೇವತಾರಾಧನೆಗಳಿದೆ, ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಇದು ಇನಿಷಿಯಲ್ ಆಗಿ ತಿಳಿಸ್ತಾ ಇದ್ದೇನೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಆರಂಭದಲ್ಲಿ ಆದಿಯಲ್ಲೇ ನಿಮಗೆ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಭೀಮನ ಅಮಾವಾಸ್ಯೆಗೆ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡಿ ಅಂಗಾರಮಣಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬೋದು ಅಥವಾ ಪಾಕೆಟ್ ಇತ್ಯಾದಿಗಳಲ್ಲಿ ಇಟ್ಕೊಳ್ಬೋದು. ತುಂಬ ಸಿಂಪಲ್ ಆಗಿ ಚಿಕ್ಕದಾಗಿದೆ, ನಿಮಗೆ ನಿಮ್ಮ ತುಂಬ ಈಸಿಯಾಗಿ ನಿಮ್ಮ ಪಾಕೆಟ್ಗಳಲ್ಲಿ ಇಟ್ಕೊಳ್ಬೋದು. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಹಲವಾರು ಹೋಮಗಳಿರುತ್ತೆ. ಸಹಸ್ರ ಕುಜ ಶಾಂತಿ ಒನ್ ಎಮೋಂಗ್, ಅದರಲ್ಲಿ ಒಂದು ಸಹಸ್ರ ಕುಜ ಶಾಂತಿ ಹೋಮ. ಸೊ ಇನ್ನೂ ಹಲವಾರು ಹೋಮಗಳಿರುತ್ತೆ, ಬಟ್ ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಬ್ಬರಿಗೆ. ಸೊ ಆದ್ದರಿಂದ ಇನ್ನೂ ಹಲವಾರು ಪ್ರಸಾದ ಇದೆ, ಹೋಮಗಳಿದೆ, ಎಲ್ಲ ವಿಚಾರಗಳಿದೆ. ಮುಂದಿನದಲ್ಲಿ ನಾನು ಖಂಡಿತವಾಗಿ ತಿಳಿಸ್ತೇನೆ. ಬಟ್ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋದ್ರೆ ಬೇಗ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಸಿಂಹ ರಾಶಿ ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ಸಹ ನೀವು ವಾಟ್ಸಪ್ ಮಾಡ್ಕೊಳ್ಬಹುದು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಸೊ ಈಗ ನಾನು ಆ ಕುಜನ ವಿಶೇಷ ಮಂತ್ರವನ್ನು ಸಹ ಸ್ತೋತ್ರವನ್ನು ಸಹ ಹೇಳ್ತೇನೆ. ಖಂಡಿತವಾಗಿ ಪ್ರತಿ ದಿವಸ ಅದನ್ನು ಕೇಳಿಸ್ಕೊಳ್ತಾ ಇರಿ. ಅಷ್ಟೇ ಅಲ್ಲ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಸಿಂಹರಾಶಿಯ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಗ್ನಿರ್ಮೂರ್ಧಾ ದಿವಃ ಕೃತ್ಪತಃ ಪೃಥಿವ್ಯಾ ಅಯಂ ಅಪಾಗಂ ರೇತಾಗಂ ಸಜನ್ವತಿ. ಓಂ ಅಗ್ನಿರ್ಮೂರ್ಧಾ ದಿವಃ ಕೃತ್ಪತಃ ಪೃಥಿವ್ಯಾ ಅಯಂ ಅಪಾಗಂ ರೇತಾಗಂ ಸಜನ್ವತಿ. ಓಂ ಅಗ್ನಿರ್ಮೂರ್ಧಾ ದಿವಃ ಕೃತ್ಪತಃ ಪೃಥಿವ್ಯಾ ಅಯಂ ಅಪಾಗಂ ರೇತಾಗಂ ಸಜನ್ವತಿ.